ಪ್ರಿಯರಾದವರೇ, ಇಂದು ನಿಮಗೊಂದು ವಿಶೇಷವಾದ ದಿನ. ನಿಮಗೆ ಅವಶ್ಯವಿರುವಂಥ 3 ವಿಧವಾದ ಆಶೀರ್ವಾದಗಳನ್ನು ದೇವರು ಕೊಡಲು ಬಯಸುತ್ತಾರೆ. ಏನು ಆಶೀರ್ವಾದ ಅಂದುಕೊಳ್ಳುತ್ತೀರಾ? ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ, ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಾರೆ ಎಂಬುದನ್ನು ನಂಬುತ್ತೀರಲ್ಲ? ಹಾಗಾದರೆ ಖಂಡಿತವಾಗಿ ನಿಮಗೆ ಆಶೀರ್ವಾದಗಳನ್ನು ಕೊಡುವರು. 3 ವಿಧವಾದ ಆಶೀರ್ವಾದಗಳನ್ನು ಕೊಡುವರಂತೆ. ಅದು ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ. ಏನೆಂದರೆ, ಧನ, ಮಾನ, ಜೀವಗಳು. ಧನ, ನಾವು ಬಡತನದಲ್ಲಿ ದಾರಿದ್ರ್ಯದಲ್ಲಿ ಇರುವುದನ್ನು ಯಾರೂ ಬಯಸುವುದಿಲ್ಲ. ಒಂದು ಐಶ್ವರ್ಯ ನಮಗೆ ಬೇಕು, ಅಂದರೆ ಕೊರತೆ ಇಲ್ಲದೆ ಇರುವಂಥ ಜೀವಿತ. ಒಂದು ಪರಿಪೂರ್ಣವಾದ ಜೀವಿತ ಅಂದರೆ ಕೊರತೆಗಳು, ಸಾಲ ಸಮಸ್ಯೆಗಳು ಇಲ್ಲದೆ ಇರುವುದು. ಎಲ್ಲ ಅವಶ್ಯಕತೆಗಳು ಸಂಧಿಸಲ್ಪಡುತ್ತಾ ಇದೆ, ಯಾವುದೇ ಕೊರತೆ ಇಲ್ಲದೆ, ಸಾಲಗಳಿಲ್ಲದೆ, ಸಾಲ ಸಮಸ್ಯೆ ಇಲ್ಲದೆ ಪರಿಪೂರ್ಣತೆಯಲ್ಲಿ ದೇವರು ನಡೆಸುತ್ತಾ ಇದ್ದಾರೆ. ಅದು ಒಂದು ಆಶೀರ್ವಾದ, ಐಶ್ವರ್ಯ. ಎರಡನೆಯದಾಗಿ ಮಾನ ಅಂದರೆ ಗ್ಲೋರಿ, ಒಂದು ಉನ್ನತಿ. ಕೆಲಸ ಮಾಡುವ ಜಾಗದಲ್ಲಿ ಒಂದು ಉನ್ನತಿ, ಕೆಲಸ ಮಾಡುವುದರಲ್ಲಿ ಉನ್ನತಿ, ಬಿಸ್ನೆಸ್ನಲ್ಲಿ ಒಂದು ಉನ್ನತಿ. ನೀವು ಏನೇ ಮಾಡಿದರೂ ಅದರಲ್ಲಿ ಒಂದು ಉನ್ನತಿ, ಒಂದು ಅಭಿವೃದ್ಧಿ. ನಿಮ್ಮನ್ನು ಆ ಸ್ಥಳದಲ್ಲಿ ಘನವಂತರನ್ನಾಗಿ ಇಡುವುದು ಅದೆಲ್ಲರೂ ಬಯಸುವಂಥದ್ದು, ಹೌದು ತಾನೆ? ಹಾಗಾದರೆ ಅದನ್ನು ದೇವರು ವಾಗ್ದಾನವಾಗಿ ಕೊಟ್ಟಿದ್ದಾರೆ. ಮೂರನೆಯದಾಗಿ ಜೀವ. ಜೀವ ಅಂದರೆ ಒಳ್ಳೆ ಆರೋಗ್ಯ, ಬಲ, ರೋಗಗಳಿಲ್ಲದೆ, ವ್ಯಾಧಿಗಳಿಲ್ಲದೆ ಇರುವಂಥ ಆರೋಗ್ಯವಾದ ಸೌಖ್ಯ, ಬಲ, ಆ ಒಂದು ಆಶೀರ್ವಾದ. ಈ 3 ತಾನೇ ಮನುಷ್ಯರಿಗೆ ಬಹಳ ಅಗತ್ಯವಿರುವಂಥ ಆಶೀರ್ವಾದಗಳು. ಆ 3 ಕೂಡ ದೇವರು ನಿಮಗೆ ಕೊಡುವರಂತೆ, ಹಿಂದೆ ಕೊಡುವರಂತೆ. ಆದರೆ ಅದಕ್ಕೊಂದು ಕಂಡೀಷನ್. ಏನು ಅಂದರೆ, ಇದೆಲ್ಲವೂ ಕೂಡ ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಅಂದರೆ 2 ಕಾರ್ಯಗಳನ್ನು ದೇವರು ಎದುರು ನೋಡುತ್ತಾ ಇದ್ದಾರೆ. ಈ 2 ಕಾರ್ಯಗಳನ್ನು ನೀವು ಮಾಡಿದರೆ 3 ವಿಧವಾದ ಆಶೀರ್ವಾದಗಳು ನಿಮಗೆ ಸಿಗುತ್ತದೆ. ಏನೆಂದರೆ, ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಸಿಗುವಂಥ ಫಲ ಧನ, ಮಾನ, ಜೀವಗಳು. ಹಾಗಾದರೆ ದೀನ ಮನಸ್ಸು, ಯೆಹೋವನಿಗೆ ಭಯಪಡುವಂಥ ಭಯ. ನಿಮಗೆ ದೀನ ಮನಸ್ಸು ಇದೆಯಾ? ಈ ದುರಂಕಾರ ತಾನೇ ಎಲ್ಲ ನಾಶನಕ್ಕೂ ಕಾರಣ. ಯೋಚಿಸಿ ನೋಡಿರಿ. ಯಾರಾದರೂ ಏನಾದರೂ ಹೇಳಿದ ಕೂಡಲೇ ಮೂಗಿನ ಮೇಲೆ ಕೋಪ ಬರುತ್ತದಲ್ಲವಾ? ಹಾಗೆ ಸಿಟ್ಟಿನಿಂದ ಯಾಕೆ ಆ ರೀತಿ ಬರುತ್ತದೆ? ನನ್ನನ್ನ ಈ ರೀತಿಯಾಗಿ ಹೇಳುತ್ತಾರ, ನಾನು ಯಾರು ಗೊತ್ತಾ? ನಾನು ಈ ಮನೆಗಾಗಿ ದುಡಿಯುತ್ತಾ ಇದ್ದೇನೆ. ಹೆಮ್ಮೆ, ಆ ಹೆಮ್ಮೆಯಿಂದಲೇ ಕೋಪ ಬರುವಂಥದ್ದು. ದೀನ ಭಾವ ಯೆಹೋವನಿಗೆ ಭಯಪಡುವಂಥದ್ದು. ಮನುಷ್ಯನಲ್ಲ, ದೇವರು ನನ್ನನ್ನು ನೋಡುತ್ತಾ ಇದ್ದಾರೆ, ನನ್ನನ್ನು ಉಂಟು ಮಾಡಿದಂಥ ದೇವರಿಗೆ ನಾನು ಭಯಪಡುತ್ತೇನೆ, ಆದ್ದರಿಂದ ಈ ತಪ್ಪನ್ನು ನಾನು ಮಾಡುವುದಿಲ್ಲ. ಮನುಷ್ಯರು ನೋಡದೇ ಇರಬಹುದು, ಆದರೆ ದೇವರು ನೋಡುತ್ತಾ ಇದ್ದಾರೆ. ಆತನಿಗೆ ಭಯಪಟ್ಟು ಜೀವಿಸುವಂಥ ಜೀವಿತ, ಇದೆರಡರಲ್ಲಿ ನೀವು ಗಮನ ಸಲ್ಲಿಸಿ 3 ವಿಧವಾದ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರುತ್ತವೆ. ನೋಡಿರಿ, ವಿಲಿಯಂ ಕೇರಿ ಎಂಬಂತ ಒಬ್ಬರು ಮಿಷನರಿ. ಅವರು ಈ ಇಂಗ್ಲೆಂಡ್ ದೇಶದವರು. ಇಂಗ್ಲೆಂಡಿಂದನೇ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಅವರು ಇಲ್ಲಿಂದ ಇಂಡಿಯಾಗೆ, ಕಲ್ಕತ್ತಾಗೆ ಬಂದರು, ಪಶ್ಚಿಮ ಬಂಗಾಳಕ್ಕೆ. ಜನಗಳಿಗೆ ಅವರು ಉಪಕಾರ ಮಾಡಿದರು, ಸೇವೆ ಮಾಡಿದರು. ಆ ದಿನಗಳಲ್ಲಿ ಅವರು ಸೇವೆ ಮಾಡುವಾಗ ಅನೇಕರು, ഇരുಳಿನಲ್ಲಿರುವಂಥ ಜನರು ಬೆಳಕನ್ನು ಕಂಡರು, ಸುವಾರ್ತೆಯನ್ನು ಅವರು ಸಾರಿದರು, ಒಳ್ಳೆ ಕೆಲಸಗಳನ್ನು ಮಾಡಿದರು, ಅನೇಕರನ್ನು ಓದಿಸಿದರು. ಅಷ್ಟು ಮಾತ್ರ ಅಲ್ಲ, ಆ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಇತ್ತು. ಅದಕ್ಕೆ ವಿರೋಧವಾಗಿ ಧ್ವನಿ ಎತ್ತಿ ಅನೇಕ ಜನರನ್ನು ಒಟ್ಟುಗೂಡಿಸಿ ಹೋರಾಟಗಳನ್ನು ಮಾಡಿ ಒಂದು ಅಂತ್ಯವನ್ನು ಉಂಟು ಮಾಡುವುದರಲ್ಲಿ ಅವರು ಆ ದಿನಗಳಲ್ಲಿ ಇದ್ದಂಥ ಅನೇಕ ಸೋಷಿಯಲ್ ವರ್ಕರ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಳ್ಳೆಯ ಕೆಲಸ ಮಾಡಿದರು. ಈ ರೀತಿ ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡಿದವರು. ಹಾಗಾಗಿ ಪ್ರಬಲರಾಗಿ ಬಿಟ್ಟರು. ಜನರಿಗೆ ಬಹಳ ಒಳ್ಳೆಯದನ್ನು ಮಾಡುತ್ತಾರೆ, ಇಂಡಿಯಾದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ ಎಂಬುದಾಗಿ. ಸುಮಾರು 30ಕ್ಕೂ ಹೆಚ್ಚಿನ ಭಾಷೆಗಳಿಗೆ ಸತ್ಯವೇದವನ್ನು ಭಾಷಾಂತರ ಮಾಡಿದ್ದಾರೆ. ಒಂದು ಭಾಷೆಯಲ್ಲಿ ಬೈಬಲನ್ನು ಓದುವುದೇ ಕಷ್ಟ, ಆದರೆ ಅವರು ಎಲ್ಲಿಂದಲೋ ಬಂದು ಇಲ್ಲಿ ಇಂಡಿಯಾದ 30 ಭಾಷೆಗಳನ್ನು ಕಲಿತು ಸತ್ಯವೇದವನ್ನು ಭಾಷಾಂತರ ಮಾಡಿದ್ದಾರೆಂದರೆ ಯೋಚಿಸಿರಿ. ಇಂಡಿಯಾಗೆ ಅಷ್ಟು ಆಶೀರ್ವಾದವಾಗಿ ಇದ್ದವರು. ಒಂದು ದಿನ ಅವರ ಸೇವೆಗೆ ಮೆಚ್ಚಿ ಅವರನ್ನು ಸನ್ಮಾನಿಸುವಂತೆ ಒಂದು ಕೂಟ. ಅನೇಕ ರಾಜಕಾರಣಿಗಳು, ಸಮುದಾಯದಲ್ಲಿದ್ದಂಥ ಗಣ್ಯ ವ್ಯಕ್ತಿಗಳೆಲ್ಲ ಆ ಒಂದು ಸಾರ್ವಜನಿಕ ಕೂಟಕ್ಕೆ ಬಂದಿದ್ದರು. ಇವರನ್ನು ಹೊಗಳಿ ಮಾತನಾಡಿದರು. ಈ ರೀತಿ ಹೊರದೇಶದಿಂದ ಬಂದು ನಮ್ಮ ದೇಶಕ್ಕೆ ಇಷ್ಟು ಒಳ್ಳೆಯದನ್ನು ಮಾಡಿದ್ದಾರೆ ಎಂಬುದಾಗಿ ಅನೇಕರು ಅವರು ಮಾಡಿದ ಒಳ್ಳೆಯ ಕೆಲಸಗಳ ಬಗ್ಗೆ ಮಾತನಾಡಿದರು. ಆದರೆ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿಗೆ ಅದು ಹಿಡಿಸಲಿಲ್ಲ. ಏನು ಈ ವ್ಯಕ್ತಿ ಹೊರದೇಶದಿಂದ ಬಂದು ಅವರಿಗೆ ಇಷ್ಟು ಕೀರ್ತಿ ಹೊಗಳಿಕೆ ಅಲ್ಲ ಎಂಬುದಾಗಿ ಅವರನ್ನು ಅಡಗಿಸಬೇಕು ಎಂಬುದಕ್ಕಾಗಿ ಅವರನ್ನು ಕುಂದಿಸುವಂತ ಮಾತುಗಳನ್ನು ಆಡಿದರು. ವಿಲಿಯಂ ಕೇರಿ ಅಲ್ಲಿಂದ ಬಂದು ಇಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆಂದು ಹೇಳುತ್ತಾರೆ. ಇಂಗ್ಲೆಂಡ್ನಲ್ಲಿ ಅವರು ಏನು ಕೆಲಸ ಮಾಡುತ್ತಾ ಇದ್ದರು ಗೊತ್ತಾ ಎಂದು ಕೇಳಿ, ಹಿ ಈಸ್ ಎ ಶೂ ಮೇಕರ್, ಅಂದರೆ ಶೂ ತಯಾರಿಸುವಂತವರು. ಆ ಕೆಲಸವನ್ನು ಮಾಡುತ್ತಾ ಇದ್ದರು ಎಂಬುದಾಗಿ ವೇದಿಕೆ ಮೇಲೆ ಅಲ್ಪವಾಗಿ ಅವರ ಬಗ್ಗೆ ಮಾತನಾಡಿದರು. ಅಂದರೆ ಅವರನ್ನು ಅಲ್ಲಿ ಅವಮಾನ ಮಾಡಬೇಕು ಎಂಬುದಕ್ಕಾಗಿ. ನಂತರ ವಿಲಿಯಂ ಕೇರಿ ಮಾತನಾಡುವಂತ ಒಂದು ಸಮಯ ಬಂದಿತ್ತು.
ಆಗ ನನ್ನ ಸ್ನೇಹಿತ ಹೇಳಿದರು, ನಾನು ಇಂಗ್ಲೆಂಡ್ನಲ್ಲಿ ಶೂ ತಯಾರಿಸುತ್ತಾ ಇದ್ದೆ, ಒಂದು ಶೂ ಕಾರ್ಖಾನೆ ಇಟ್ಟುಕೊಂಡಿದ್ದೇನೆಂಬಂತೆ ಹೇಳಿದರು. ಆದರೆ ಐ ಆಮ್ ಎ ಕಾಬ್ಲರ್, ನಾನು ಶೂ ಹೊಲಿಯುವವನು, ಹರಿದು ಹೋಗಿರುವುದನ್ನು ಹೊಲಿಯುವವನು. ಶೂ ತಯಾರಿಸುವಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ, ನಾನು ಶೂ ಹೊಲಿಯುವವನು, ಐ ಆಮ್ ಎ ಕಾಬ್ಲರ್ ಎಂದು ತನ್ನನ್ನು ತಗ್ಗಿಸಿಕೊಂಡರು. ಆದ್ದರಿಂದ ಕರ್ತನು ಅವರನ್ನು ಘನಪಡಿಸಿ ಇಂಡಿಯಾ ಸರ್ಕಾರ ಅವರ ಹೆಸರಿನಲ್ಲಿ ಸ್ಟಾಂಪನ್ನು ಬಿಡುಗಡೆ ಮಾಡಿತು. ಅವರಿಗೆ ಆ ಕೀರ್ತಿ ಘನತೆ ಎಲ್ಲ ಬಂದಿತ್ತು. ಹೇಗೆ ಆ ಕೀರ್ತಿ ಘನತೆ ಬಂದದ್ದು? ಅವರ ತಾಳ್ಮೆ. ಯಾರಾದರೂ ನಿಮ್ಮನ್ನು ಕೀಳಾಗಿ ಮಾತನಾಡಿದರೆ ತಕ್ಷಣ ಕೋಪ ಬರುತ್ತದಲ್ಲವ? ಅದಕ್ಕೆ ಏನು ಕಾರಣ? ನಿಮ್ಮ ಅಹಂಕಾರ. ನಿಮ್ಮನ್ನು ತಗ್ಗಿಸಿಕೊಂಡರೆ ಅವರು ಹಾಗೆ ಹೇಳಿದರು ಅಂದರು, ಅಯ್ಯೋ ಅದಕ್ಕೂ ನನಗೆ ಯೋಗ್ಯತೆ ಇಲ್ಲ, ಆ ರೀತಿ ಹೇಳಿ ಹೋಗಬೇಕಲ್ಲ. ಆ ಒಂದು ತಾಳ್ಮೆ ನಿಮ್ಮಲ್ಲಿ ಇದೆಯಾ? ಆ ರೀತಿ ದೀನಭಾವ, ಯೆಹೋವನಿಗೆ ಭಯಪಡುವಂತ ಭಯ ಇದ್ದರೆ ಈ 3 ವಿಧವಾದ ಆಶೀರ್ವಾದ ಹಿಂದೆ ನಿಮ್ಮನ್ನು ಹುಡುಕಿ ಬರುತ್ತದೆ. ಹಾಗಾದ್ರೆ ನಿಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡುವಿರಾ ದೇವರೇ? ನಿಮ್ಮ ಹೆಮ್ಮೆಯೇ ಮನೆಯೊಳಗೆ ಜಗಳ, ಕೆಲಸದಲ್ಲಿ ಜಗಳ, ಹೋಗುವ ಸ್ಥಳದಲ್ಲೆಲ್ಲ ಜಗಳಕ್ಕೆ ಕಾರಣ. ಯಾರಾದರೂ ಏನಾದರೂ ಹೇಳಬಾರ್ದು, ತಕ್ಷಣ ನಿಮಗೆ ಕೋಪ ತಲೆಗೆ ಹತ್ತುತ್ತದೆ. ಏನಾದರೂ ಹೇಳುತ್ತೀರಿ, ಜಗಳ ಮಾಡುತ್ತೀರಿ, ನಾನು ಯಾರು ಗೊತ್ತಾ ಎಂದು ಹೇಳುತ್ತೀರಿ. ಇಂದು ನಿಮ್ಮನ್ನು ತಗ್ಗಿಸಿಕೊಂಡು ನಾನೇನು ಅಲ್ಲ ದೇವರೇ, ನಾನು ಕೇವಲ ಮಣ್ಣು, ನನ್ನನ್ನು ಮಣ್ಣೆಂಬುದಾಗಿ ನೀವು ನೆನೆಸಿಕೊಳ್ಳುತ್ತೀರಿ. ನನಗೆ ಏನು ಯೋಗ್ಯತೆ ಇದೆ ಎಂಬುದಾಗಿ ನಿಮ್ಮನ್ನು ತಗ್ಗಿಸಿಕೊಳ್ಳಿ. ದೇವರು ಈ 3 ವಿಧವಾದ ಆಶೀರ್ವಾದಗಳು ನಿಮಗೆ ಕೊಡುತ್ತಾರೆ. ಒಪ್ಪಿಸಿ ಕೊಡುವಿರಾ ದೇವರೇ? ನನ್ನ ಹೆಮ್ಮೆಯನ್ನು ಕ್ಷಮಿಸಿರಿ, ನನ್ನ ಅಹಂಕಾರವನ್ನು ಕ್ಷಮಿಸಿರಿ, ದುರಂಕಾರವನ್ನು ಕ್ಷಮಿಸಿರಿ. ನನ್ನನ್ನು ತಗ್ಗಿಸಿಕೊಳ್ಳುತ್ತೇನೆ ದೇವರೇ. ಕರ್ತನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯಲು ಒಪ್ಪಿಸಿಕೊಡುತ್ತೇನೆ ದೇವರೇ. ಈ ಮಗನು ಈ ಮಗಳು ತಮ್ಮನ್ನು ತಗ್ಗಿಸಿಕೊಂಡು ನಿಮಗೆ ಭಯಪಟ್ಟು ನಡೆಯಲು ಒಪ್ಪಿಸಿಕೊಂಡದ್ದರಿಂದ ಈ 3 ವಿಧವಾದ ಆಶೀರ್ವಾದಗಳನ್ನು, ಧನವನ್ನು ಕೊಡಿರಿ, ಮಾನವನ್ನು ಕೊಡಿರಿ, ಜೀವವನ್ನು, ಆರೋಗ್ಯ, ಬಲವನ್ನು ಕೊಡಿರಿ. ಪರಿಪೂರ್ಣ ಆಶೀರ್ವಾದ ಹಿಂದೆ ನಿಮ್ಮ ಮಕ್ಕಳ ಜೀವಿತದಲ್ಲಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.